ನನ್ನ ಜೊತೆ ಆಕ್ಟ್ ಮಾಡಿದವರು ಇವತ್ತಿನ ಸೂಪರ್ ಸ್ಟಾರ್ಸ್. ಆದ್ರೆ ಅಂದು ಅವರೆಲ್ಲರೂ ಚಿತ್ರರಂಗಕ್ಕೆ ಹೊಸಬರು. ಅವರೆಲ್ಲ ನನಗಿಂತ ಕಡಿಮೆ ಸಂಭಾವನೆ ಪಡೆಯುತ್ತಿದ್ದ ನಟರು. ಸಿನಿಮಾ ಹಿಟ್ ಆದ್ರೆ ಸಾಕು ಸಂಭಾವನೆ ಜಾಸ್ತಿ ಮಾಡ್ತಿದ್ರು. ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನನಗಿಂತ 5 ಪಟ್ಟು ಹೆಚ್ಚು ಸಂಭಾವನೆ ಪಡೆದಿದ್ರು. ನಟನ ಸಂಭಾವನೆ 5 ಕೋಟಿ, ನಂದು 1 ಕೋಟಿ ಇರ್ತಿತ್ತು. ಸ್ಟಾರ್ ನಟರಿಗೆ ತಿವಿದಿದ್ದಾರೆ ಮೋಹಕ ತಾರೆ ರಮ್ಯಾ. ಯಶ್, ಸುದೀಪ್, ದರ್ಶನ್ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ರ. ಹಾಗಾದ್ರೆ ಮಹಿಳಾ ಕಲಾವಿದರಿಗೂ ಸಮಾನ ಆದ್ಯತೆ ಕೊಡಬೇಕು. ಕನ್ನಡ ಚಿತ್ರರಂಗದ ಮೇಲೆ ನನಗೆ ಬೇಸರ ಇದೆ. ಮಹಿಳಾ ಪ್ರಧಾನ ಚಿತ್ರಗಳ ವಿಚಾರದಲ್ಲಿ ಚಿತ್ರರಂಗ ಎಡುವುತ್ತಿದೆ. ಮೋಹಕ ತಾರೆ ರಮ್ಯಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ನನ್ನ ಜೊತೆ ಆಕ್ಟ್ ಮಾಡಿದವರು ಇವತ್ತಿನ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಆದ್ರೆ ಅವತ್ತು ಅವರೆಲ್ಲರೂ ಚಿತ್ರರಂಗಕ್ಕೆ ಹೊಸಬರಾಗಿದ್ರು. ಅವರೆಲ್ಲ ನನಗಿಂತ ಕಡಿಮೆ ಸಂಭಾವನೆಯನ್ನ ಪಡಿತಾ ಇದ್ದಂತ ನಟರು. ಸಿನಿಮಾ ಹಿಟ್ಟಾದ್ರೆ ಸಾಕು ಸಂಭಾವನೆ ಜಾಸ್ತಿ ಮಾಡ್ತಾ ಇದ್ರು. ಅವರಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನನಗಿಂತ 5 ಪಟ್ಟು ಹೆಚ್ಚು ಸಂಭಾವನೆ ತೆಗೆದುಕೊಳ್ತಾ ಇದ್ರು. ನಟನ ಸಂಭಾವನೆ 5 ಕೋಟಿ ಆದ್ರೆ ನನ್ನದು 1 ಕೋಟಿ ಇರ್ತಾ ಇತ್ತು ಅಂತ ಹೇಳಿ ಸ್ಟಾರ್ ನಟರಿಗೆ ಮೋಹಕ ತಾರೆ ರಮ್ಯಾ ತಿವಿದಿದ್ದಾರೆ. ಯಶ್, ಸುದೀಪ್, ದರ್ಶನ್ ಬಗ್ಗೆ ಪರೋಕ್ಷವಾಗಿ ಮಾತನಾಡಿರುವುದು. ಮಹಿಳಾ ಕಲಾವಿದರಿಗೂ ಸಮಾನ ಆದ್ಯತೆ ಕೊಡಬೇಕು. ಕನ್ನಡ ಚಿತ್ರರಂಗದ ಮೇಲೆ ನನಗೆ ಬೇಸರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮೋಹಕ ತಾರೆ ರಮ್ಯಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ನನ್ನ ಜೊತೆ ಆಕ್ಟ್ ಮಾಡಿದವರು ಇವತ್ತಿನ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಆದ್ರೆ ಅವತ್ತು ಅವರೆಲ್ಲರೂ ಚಿತ್ರರಂಗಕ್ಕೆ ಹೊಸಬರಾಗಿದ್ರು. ಅವರೆಲ್ಲ ನನಗಿಂತ ಕಡಿಮೆ ಸಂಭಾವನೆಯನ್ನ ಪಡಿತಾ ಇದ್ದಂತ ನಟರು. ಸಿನಿಮಾ ಹಿಟ್ಟಾದ್ರೆ ಸಾಕು ಸಂಭಾವನೆ ಜಾಸ್ತಿ ಮಾಡ್ತಾ ಇದ್ರು. ಅವರಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನನಗಿಂತ 5 ಪಟ್ಟು ಹೆಚ್ಚು ಸಂಭಾವನೆ ತೆಗೆದುಕೊಳ್ತಾ ಇದ್ರು. ನಟನ ಸಂಭಾವನೆ 5 ಕೋಟಿ ಆದ್ರೆ ನನ್ನದು 1 ಕೋಟಿ ಇರ್ತಾ ಇತ್ತು ಅಂತ ಹೇಳಿ ಸ್ಟಾರ್ ನಟರಿಗೆ ಮೋಹಕ ತಾರೆ ರಮ್ಯಾ ತಿವಿದಿದ್ದಾರೆ. ಯಶ್, ಸುದೀಪ್, ದರ್ಶನ್ ಬಗ್ಗೆ ಪರೋಕ್ಷವಾಗಿ ಮಾತನಾಡಿರುವುದು. ಮಹಿಳಾ ಕಲಾವಿದರಿಗೂ ಸಮಾನ ಆದ್ಯತೆ ಕೊಡಬೇಕು. ಕನ್ನಡ ಚಿತ್ರರಂಗದ ಮೇಲೆ ನನಗೆ ಬೇಸರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮೋಹಕ ತಾರೆ ರಮ್ಯಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.